ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಥರ್ಸ್ಡೇ ವ್ಲಾಗು. ಇವತ್ತು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇದೆ. ಅದಕ್ಕೆ ನಾನು, ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ಸೋದರ ಮಾವ, ಅತ್ತೆ ಎಲ್ಲ ಕಾರಲ್ಲಿ ಹೊರಟಿದ್ದೀವಿ. ಈ ವ್ಲಾಗ್ನ ನಾನು ನಮ್ಮ ಅಜ್ಜಿ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ಯಮ್ಮ? ಕಾಫಿ. ತಿಂಡಿ ತಿಂದ್ಯಾ? ಇವತ್ತು ಎಲ್ಲಿ ಹೋಗ್ತಾ ಇರೋದು? ಮೈಲ್ನಲ್ಲಿ, ಬೆಂಗಳೂರು. ಯಾರಿದ್ದಾರೆ ಅಲ್ಲಿ? ನನ್ನ ತಂಗಿ ಮಕ್ಕಳು ಎಲ್ಲ ಇದ್ದಾರೆ. ಏನು ಫಂಕ್ಷನ್ ಇವತ್ತು? ಆರತಿ. ನಿಂಗೆ ಏನಾಗಬೇಕಾ ಹುಡುಗಿ? ನನ್ನ ತಂಗಿ ಮೊಮ್ಮಗಳು. ತಂಗಿ ಮೊಮ್ಮಗಳು. ಪೂಜೆ ಮಾಡಿದ್ದಾರೆ ನಮ್ಮ ಅಜ್ಜಿ. ಕಾಫಿ. ಹಾಯ್. ಚಿಕ್ಕಮ್ಮ ಬಂದ್ಲು. ಕಾಣಿಸಲ್ಲ, ಸ್ವಲ್ಪ ಬೆಳಕಿಲ್ಲ. ಇಲ್ಲ ಅಲ್ಲಿ ಬೆಳಕು ಕಡಿಮೆ. ಪಿನ್ ಮಾಡ್ಕೊಡ. ಅವಳು ನಮ್ಮ ಚಿಕ್ಕಮ್ಮನ ಔಟ್ಫಿಟ್ ಈ ಥರ ಇದೆ, ಗೌನು. ನಮ್ಮ ಮಾವ ಕಾರ್ ತೆಗಿತಾ ಇದ್ದಾರೆ. ಇನ್ನೇನು ಹೊರಡೋದು. ಲೇಟೇ ಆಯಿತು, ಬೇಗ ಹೋಗೋಣ ಅಂತ ಅಂದ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಮನೆ ಕಾಲೇಜಿಗೆ ಹೋಗಿ ಎಲ್ಲರನ್ನೂ ರೆಡಿ ಮಾಡಿ ಕಳಿಸಿ ಬರೋದೇ ಇಷ್ಟೊತ್ತಾಯಿತು. ಮಾರ್ನಿಂಗೆ ನಾಳೆ ಇಂಟರ್ನಲ್ಸ್ ಮುಗಿಯುತ್ತೆ. ನಾಳೆಯಿಂದ ಸ್ವಲ್ಪ ಫ್ರೀ ಆಗ್ತಾಳೆ ಅವಳು. ನಮ್ಮ ಅಜ್ಜಿ ಈ ಥರ ರೆಡಿ ಆಗಿದ್ದಾರೆ. ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು, ಒಡವೆ ಹಾಕ್ಕೊಂಡು, ಅವ್ರ ಅಪ್ಪನ ಮನೆಗೆ, ಮನೆ ಕಡೆಗೆ, ಅವ್ರ ಅಕ್ಕ ತಂಗಿರ ಮನೆಗೆ ಹೋಗಬೇಕು ಅಂದರೆ ರೆಡಿ ಆಗಿಬಿಡ್ತಾರೆ ಖುಷಿಯಾಗಿ. ನೀನು ಸರಿಯಾಗಿ ನಿಂತ್ಕೋ ಶೋಭಾ, ಅಲ್ಲಿ ಬೆಳಕು ಬರಲಿಲ್ಲ ಸರಿಯಾಗಿ. ಅಜ್ಜಿ ಈ ಥರ ರೆಡಿಯಾಗಿದ್ದಾರೆ. ನಮ್ಮ ಚಿಕ್ಕಮ್ಮ ಈ ಥರ ರೆಡಿಯಾಗಿದ್ದಾರೆ, ಗೌನ್. ನಮ್ಮ ಅಜ್ಜಿಗೆ ಫೋಟೋ ತಗೊಡ್ಬೇಕಂತೆ ಒಂದು. ಪಂಕಾಗಿ ರೆಡಿ ಆಗ್ಬಿಟ್ಟವ್ರೆ ನಾಗರತ್ನಮ್ಮನವ್ರು. ಅದಕ್ಕೆ ಚೆನ್ನಾಗಿದೆ ನಿಂದು ಸರ. ಇಲ್ಲ ಇದು ನಮ್ಮ ಚಿಕ್ಕಮ್ಮ ಕೊಟ್ಲು ಹಾಕೋ ಅಂತ. ಅವಳು ಹಾಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನನ್ನ ಇಯರಿಂಗ್ಗೆ ಮ್ಯಾಚ್ ಆಗ್ತಾ ಇದೆ. ವೇಲ್ ನಂದು ಕೊಡು. ಹ್ಞೂ, ಫೋನ್ ಬಿಟ್ಬಿಟ್ಟು ಹೋದ್ಲು ನೋಡು ನಿನ್ನ ಮಗಳು. ನೀರಿನ ಬಾಟ್ಲು ಅಮ್ಮ ತಗೊಂಡ್ಯಾ? ಹ್ಞೂ, ಮೇಕಪ್. ಅಲ್ಲಿ ಡೋರ್ ಕ್ಲೋಸ್ ಮಾಡೋ ನೀನು. ರೀಚ್ ಆದ್ವಿ ಈಗ. ನೆಲಮಂಗ್ಲಿಂದ ಒಳಗಡೆ ಬಂದರೆ, ನೆಲಮಂಗ್ಲಿಂದ ಎಷ್ಟು ಕಿಲೋಮೀಟ್ರು? 6 ಕಿಲೋಮೀಟ್ರು ರೀಚ್ ಆಗಿದ್ದೀವಿ ಈಗ. ನಮ್ಮ ಅಜ್ಜಿ ನೋಡಿ, ನಮ್ಮ ಮಾವ ಸ್ವಲ್ಪ ಸ್ಲೋ ಓಡಿಸೋದು ಕಾರು. ಸಾಕಾಯ್ತಪ್ಪ ಬರೋವರೆಗೆ. ಎಲ್ಲ ಒಂದೊಂದು ರೌಂಡ್ ನಿದ್ದೆ ಮಾಡ್ಕೊಂಡು ಇದ್ದೀವಿ. ಹೇಳು ಮಮ್ಮಿ, ಹೇಳು. ಇವರಿಬ್ರು ನಿಂಗೆ ಏನಾಗಬೇಕು? ಎರಡನೇವಳು ತಂಗಿರೋ, ಇನ್ನೂ ಇಬ್ಬರು ಇಲ್ಲ, ಮಿಸ್ಸಿಂಗು. ಒಬ್ರು ಆಚೆ ಊಟಕ್ಕೆ ಕೂತಿದ್ದಾರೆ, ಇನ್ನೊಬ್ರು ಊರಿಗೆ ಹೊಟ್ಟೋದ್ರು. ಅವ್ರ ಹೆಸ್ರೇನು? ಇವ್ರ ಹೆಸರು ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಸೂಜಿ. ಇವರು ನಮ್ಮ ಅಜ್ಜಿ, ಇವರು ಮೊದಲನೇ ತಂಗಿ. ಇವ್ರು ಮೊದಲನೇವರು, ಎರಡನೇವರು, ಮೂರನೇವರು, ನಾಲ್ಕನೇವರು ಬಸ್ ಹತ್ಕೊಂಡು ಹೊಟ್ಟೋದ್ರು. ಅವರು ವೇಟ್ ಮಾಡಲಿಲ್ಲ. ಊಟ ಈಗ ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ ಕಾಫಿ ಕುಡಿಯೋಕ್ಕೆ. ಅಲ್ಲಿಂದ ಹೊರಟ್ವಿ ಊಟ ಮಾಡಿಕೊಂಡು. ಆಲೂಗಡ್ಡೆ ಬಜ್ಜಿ ಜೊತೆಗೇನೋ ಚಟ್ನಿ. ಒಂದು ತಿನ್ನಿ. ಅವ್ವ ಬಿಸಿ. ಯಡಿಯೂರಿಗೆ ಬಂದ್ವಿ. ಈಗ ಗಾಡಿ ಪಾರ್ಕಿಂಗ್. ಚೌಲ್ಟ್ರಿಗಳು ಮಾಡ್ಬಿಟ್ಟಿದ್ದಾರೆ. ಒಂದು 2-3 ಚೌಲ್ಟ್ರಿ ಇದೆ ಇವಾಗ ಅಲ್ವಾ? ಇಲ್ಲ, ಮುಂಚೆಯಿಂದನೂ ಇತ್ತು ಪಾರ್ಕಿಂಗು. ಅವತ್ತು ಅಲ್ಲೇ ನಿಲ್ಸಿದ್ವಿ ಕಾರ್ನ.
ಅಂದರೆ ಈ ಕಡೆಯಿಂದ ಕಳಿಸ್ತಾರೆ. ಅದೇನು ಇವತ್ತು ಈ ಥರ ಎಲ್ಲ ವಿಶೇಷವಾಗಿ ಮಾಡ್ತಾರೆ. ಇಲ್ಲ ಮುಂಚೆಯಿಂದನೂ ಇದೆ ಶೋಭಾ ಈ ಥರ ಈಗ. ನಾವು ಬಂದಾಗೆಲ್ಲ ಹಿಂಗೆ ಹೋಗೋದು, ಹಿಂಗೆ ಇಲ್ಲಿ ಪಾರ್ಕ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬಂದ್ವಿ ಈಗ, ಪಾರ್ಕ್ ಮಾಡ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ರುದ್ರಾಭಿಷೇಕ ಮಾಡ್ತಾರೆ. ದರ್ಶನ ಆಯಿತು. ಹೀಗೆ ಬಂದರೆ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆಳ ಇಲ್ಲ ಇರುತ್ತೆ ಅನ್ಸುತ್ತೆ. ಕಲ್ಯಾಣಿ ಅಲ್ವಾ ಇದನ್ನ? ಕಲ್ಯಾಣಿ ಅಂತಾನೆ ಬಿಡೋದಿಲ್ಲ ಯಾರನ್ನೂ ಅನ್ಸುತ್ತೆ. ಬಿಡಲ್ಲ, ಗಲೀಜ್ ಮಾಡಾಕ್ ಬಿಡ್ತಾರೆ ಹೋಗಕ್ ಬಿಟ್ರೆ. ಅಲ್ಲಿಂದ ಹೋಗ್ಬೋದು, ಇಲ್ಲ ಗೇಟ್ ಹಾಕಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ಇದರಲ್ಲಿ ತೇರಲ್ಲಿ ಏನೋ ಇದು ಮಾಡ್ತಾರೆ ಅನ್ಸುತ್ತೆ. ತೆಪ್ಪೋತ್ಸವ. ಎಲ್ರೂ ಬಿಟ್ರೆ ಕಾಲೆಲ್ಲ ಹಾಕಿ ಗಲೀಜ್ ಮಾಡ್ಬಿಡ್ತಾರೆ. ನಮ್ಮ ಚಿಕ್ಕಮ್ಮ ಚುರುಮುರಿ ತಿನ್ಬೇಕಂತೆ. ನಮ್ಮ ಮಾವ ಕಾರ್ ತರೋವರೆಗೆ ಚುರುಮುರಿ ತೊಗೊಳ್ಳೋಣ ಅಂತ ಹೋಗ್ತಾವಳೆ. ಮೊದಲೇ ಅವ್ರು ಲೇಟ್ ಆಯ್ತು ಅಂತವ್ರೆ. ಏನು ಸ್ವಲ್ಪ ಬೇಗ ಆಗಬೇಕು. ಟೊಮೆಟೊ ಹಾಕ್ಬಿಡಿ, ಮೆತ್ತಗಾಗ್ಬಿಡುತ್ತೆ ಪೂರಿ. ಸೌತೆಕಾಯಿ ಚುರುಮುರಿ ನಮ್ಮ ಮಾವನ ಹತ್ರ ಈಗ ಬೈಸ್ಕೊಳ್ಳೋದು. ಲೇಟ್ ಆಯ್ತು ಅಂತಿದ್ರು. ಅಲ್ಲಿವರೆಗೆ ಬೈಯ ತಪ್ಸ್ಕೊಳ್ಳೋಣ. ನಿಮ್ಮ ಹೆಸ್ರೇನು ಅಂತ? ಇವಾಗ ರೀಚ್ ಆದ್ವಿ ಬೆಂಗಳೂರಿಂದ. ಬಂದು ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮುದ್ದೆ ಮತ್ತು ಏನು ಮಾಡ್ಕೊಡ್ತೀಯಮ್ಮ? ಕೈಗೊಜ್ಜು ಮತ್ತು ಮುದ್ದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಇಲ್ಲೇ ಇದ್ದೀವಿ. ಒಂದು ದಿನ ಪೂರ್ತಿ ಆಯಿತು ಅಲ್ವಾ ಶೋಭಾ? ಹೆಂಗನ್ಸ್ತಮ್ಮ ನಿಂಗೆ? ನಿನ್ನೆ ಕೇಳ್ತಿರೋದು ಹೆಂಗನ್ಸ್ತು ಹೋಗ್ಬಿಟ್ಟು ಬಂದಿದ್ದು? ನಿನ್ನ ತಂಗಿರ್ನೆಲ್ಲ ನೋಡಿದ್ಯಾ? ತಂಗಿರ ಮಕ್ಳನ್ನೆಲ್ಲ ನೋಡಿದ್ಯಾ? ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಖುಷಿ ಆಯ್ತಾ? ಖುಷಿಯಾಗಿತ್ತು. ಈಗ ಅವನು ಖುಷಿ ಆಗ್ಬಿಟ್ರೆ ಎಲ್ಲದೂ ಹೋಗ್ತಾನೆ. ಯಾರು? ಮುದ್ದೆ ಮತ್ತು ಇದೇನೋ ಬದನೆಕಾಯಿ ಕೈಗೊಜ್ಜು ರೆಡಿ ಮಾಡಿಕೊಟ್ಟಿದ್ದಾರೆ ನಮ್ಮ ಅಜ್ಜಿ. ಅವರು ತಿಂತಾರೆ. ಅಯ್ಯೋ ತಿನ್ನಮ್ಮ, ಹೆಂಗೋ ಹೊಟ್ಟೆ ಹಸ್ಬಿಟ್ಟೈತೆ. ಈ ಜರ್ನಿ ಮಾಡ್ಕೊಂಡು ಬಂದರೆ ಒಂಥರ ಹೊಟ್ಟೆ ಹಸಿತೆ ಅಲ್ವಾ ಶೋಭಾ? ಆಮೇಲೆ ಫಂಕ್ಷನ್ಗಳಲ್ಲಿ ಊಟ ಮಾಡಿದ್ರೆ ಅಣ್ಣ ಜರ್ನಿ ಮಾಡ್ಕೊ ಬಂದಿನ ಬಿಸಿ ಬಿಸಿ ಅನ್ನ ಮಾಡು, ಕಾಯಿ ಚಟ್ನಿ ಮಾಡು. ಪಾಪ ಕಾಯಿ ಚಟ್ನಿ ಅನ್ನ ಸಕ್ಕದಾಗಿರ್ತಿತ್ತು. ಬಿಸಿ ಅನ್ನಕ್ಕೆ ಚಟ್ನಿ ಅನ್ನ ಚೆನ್ನಾಗಿರುತ್ತೆ. ಅದು ಕಾಯಿ ಚಟ್ನಿ ಅನ್ನ ಅಂದರೆ ಅಜ್ಜಿ ಮನೆಯಿಂದ ಊಟ ಮಾಡ್ಕೊಂಡು ಮನೆಗೆ ಬಂದೆ. ಇವತ್ತಿನ ದಿನ ಹೀಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಮ್ಮ ಪಾಪು ಇಲ್ಲೇ ಕೂತ್ಕೊಂಡು ಓದ್ತಾ ಇದೆ. ತುಂಬ ಬ್ಯುಸಿ ಆಗಿಬಿಟ್ಟಿದೆ ಅದು. ಇಂಟರ್ನಲ್ಸ್ ನಡೀತಾ ಇದೆ. ಇರಿ ತೋರಿಸ್ತೀನಿ. ಮಾನು ಹಾಯ್ ಮಾಡು. ಹಾಯ್. ಯಾವುದಿತ್ತು ಇವತ್ತು? ಫಿಸಿಕ್ಸ್. ನಾಳೆ PSC. PSC. ನೆನ್ನೆ ನೆನ್ನೆ ಏನಿತ್ತು ಮರ್ತೋಯ್ತು. ಮ್ಯಾಥ್ಸು. ಮ್ಯಾಥ್ಸ್ ಈಸಿ. ಮ್ಯಾಥ್ಸ್ ಮತ್ತು ಫಿಸಿಕ್ಸ್. ಈಸಿ. ENC. ಸರಿ ಬಾಯ್ ಮಾಡಿಬಿಡು. ಬಾಯ್.